ಹಾಯ್ ಹಲೋ ಸ್ನೇಹಿತರೆ, ಇವತ್ತು ಈ ಡರ್ಬಿ ಮಿಷಿನ್ಗೆ ದಾರ ಹಾಕೋದು ಹೇಗೆ ಅಂತ ನೋಡೋಣ. ಇವಾಗ ಇದರಲ್ಲಿ ಮಾಮೂಲಿ ಮಿಷಿನ್ಗೆ, ಕೆಲವು ಮಿಷಿನ್ಗೆ ಈ ಸೈಡಲ್ಲಿ ಇರುತ್ತೆ ಈ ಬಾಕ್ಸಸ್ ಎಲ್ಲ. ಈ ಮಿಷಿನ್ಗೆ ಫ್ರಂಟ್ ಇರೋದ್ರಿಂದ ಕೆಲವರಿಗೆ ಕನ್ಫ್ಯೂಸ್ ಆಗ್ಬೋದು. ಹೊಸದಾಗಿ ಕಲಿತಾ ಇರೋಂಥವ್ರು, ಹೊಸದಾಗಿ ಮಷಿನ್ ತೊಗೊಂಡಂಥವ್ರಿಗೆ ಉಪಯೋಗ ಆಗಲಿ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ದಾರ ಹೇಗೆ ಹಾಕೋದು ಅಂತ ನೋಡೋಣ. ಮೊದಲಿಗೆ ನಾವು ಬಾಬಿನ್ ಫಿಲ್ ಮಾಡಿಕೊಂಡು ಕೇಸ್ ಹಾಕಿಬಿಟ್ಟು ಇಲ್ಲಿ ಇನ್ಸರ್ಟ್ ಮಾಡಿದ್ದೀವಿ. ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತ ತಿಳ್ಕೊತೀನಿ. ಅದನ್ನು ಬೇಕಾದರೆ ನಾನು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ. ಇವಾಗ ಈ ರೀತಿ ದಾರಾನ ತೊಗೊಂಡ್ಬಿಟ್ಟು ಫಸ್ಟ್ ನೋಡಿ, ಇಲ್ಲಿ ಈ ರೀತಿ ಹುಕ್ಸ್ ಇರುತ್ತೆ. ಇದಕ್ಕೆ ನಾನು ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ದಾರದ ಏನು ಈ ತುದಿ ಇದೆ ಅಲ್ವಾ, ಇದನ್ನು ತಗೊಂಡು ಫಸ್ಟ್ ಈ ಕಡೆ ಹಾಕ್ಕೊಂಡು ಇಲ್ಲಿ ಈ ಥರ ನೋಡಿ, ಫಸ್ಟು ಇಲ್ಲಿಂದ ಈ ಕಡೆ ಬಂದು ಈ ರೀತಿ ಹಾಕೋತಾ ಇದ್ದೀನಿ ನಾನು. ನೋಡಿ, ಈ ಥರ ಹಾಕ್ಕೊಂಡೆ. ನೋಡಿ, ಈ ಥರ ಹಾಕ್ಕೊಂಡು ನೆಕ್ಸ್ಟು ಈ ದಾರನ ಇಲ್ಲಿಂದ ಈ ಎರಡು ಪ್ಲೇಟ್ಗಳ ಮಧ್ಯ ತಗೋಬೇಕು. ಈ ಥರ ನೋಡಿ, ಇಲ್ಲಿ ಎರಡು ಪ್ಲೇಟ್ ಇದೆ, ನಿಮಗೆ ಕಾಣ್ತಾ ಇರ್ಬೋದು. ಇಲ್ಲಿ ನೋಡಿ, ಈ ಪ್ಲೇಟ್ಗಳ ಮಧ್ಯ ದಾರಾನ ಹಾಕೋಬೇಕು. ಇದು ಹಾಕ್ಕೊಂಡಾಗ ನೋಡಿ, ಈ ಥರ ಟೈಟ್ ಬಂದರೆ ಇದು ಕೂತಿದೆ ಅಂತ ಹೇಳಿ. ನೆಕ್ಸ್ಟು ನೋಡಿ, ಇದು ಹಾಕಾದ್ಮೇಲೆ ಇದನ್ನು ನೋಡಿ, ಇದು ಕೆಳಗಿದೆ ಅಲ್ವಾ, ಸ್ವಲ್ಪ ಈ ಥರ ಚಕ್ರನ ಹೀಗೆ ಮೇಲೆ ಎತ್ತಿದ್ರೆ ಈ ಥರ ಬರುತ್ತೆ. ನೋಡಿ, ಇಲ್ಲಿ ನಾನು ಈಗ ಹಾಕ್ಕೊಂಡೆ. ಇದಕ್ಕೆ ನೋಡಿ, ಈ ಥರ ಹಾಕ್ಕೊಂಡೆ. ನಾನು ಇಲ್ಲಿ ಒಂದೇ ಕೈಯಲ್ಲಿ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಎರಡು ಕೈಯಲ್ಲಿ ಹಾಕಿದರೆ ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿರೋದ್ರಿಂದ ಈ ಥರ ಆಗ್ತಾಯಿದೆ. ನೋಡಿ, ಈ ಥರ ಹಾಕ್ಕೊಂಡೆ ನಾನು. ಈ ಥರ ಹಾಕ್ಕೊಂಡ್ಮೇಲೆ ನೋಡಿ, ನೆಕ್ಸ್ಟು ಇಲ್ಲಿ ಈ ಥರ ಹಾಕೋತಾ ಇದ್ದೀನಿ. ಆಮೇಲೆ ನೋಡಿ, ಇದರೊಳಗಡೆ ಹಾಕೋಬೇಕು. ನೋಡಿ, ಇದರೊಳಗಡೆ ಈ ಥರ ಹಾಕೋಬೇಕು. ಈಗ ನೆಕ್ಸ್ಟು ಈ ಸೂಜಿಗೆ ನೋಡಿ, ಹೋಲ್ ಮುಂದ್ಗಡೆ ಇರುತ್ತೆ. ನೋಡಿ, ಈ ಥರ ಹಾಕೋಬೇಕು. ಕಾಣ್ತಾ ಇದೆ ಅಲ್ವಾ? ನೋಡಿ, ಈ ಥರ ನೋಡಿ, ಈ ಥರ ಹಾಕೋಬೇಕು. ಇವಾಗ ಇದನ್ನು ದಾರಾನ ಒಂದು ಕೈಯಲ್ಲಿ ಇಟ್ಕೊಂಡು ಈ ಸೂಜಿನ ಒಂದು ರೌಂಡು ನೋಡಿ, ದಾರಾನ ಈ ಥರ ಇಟ್ಕೊಂಡು ಸೂಜಿನ ಒಂದು ರೌಂಡ್ ಹೀಗೆ ತಿರುಗಿಸಿ ಎತ್ಕೊಂಡ್ರೆ ಈ ಕೆಳಗಡೆ ಹಾಕಿರೋಂಥ ದಾರ ಮೇಲೆ ಬರುತ್ತೆ. ನೋಡಿ, ಇನ್ನೊಂದು ಸರಿ ತೋರಿಸ್ತೀನಿ. ಈ ದಾರಾನ ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಿ, ಈ ಸೂಜಿಯಿಂದ ಹಾಕಿರೋ ದಾರಾನ. ಇದನ್ನು ಈ ಥರ ಒಂದು ಸರಿ ತಿರುಗಿಸಿದ್ರೆ ನೋಡಿ, ಇಲ್ಲಿ ಕೆಳಗಡೆ ಬಾಬಿನಲ್ಲಿ ಹಾಕಿರೋ ದಾರ ಹೊರಗಡೆ ಬಂತು. ಇವಾಗ ಇಲ್ಲಿ ಎರಡು ದಾರಗಳಿದ್ದಾವೆ. ಈ ಎರಡೂ ದಾರನ ನಾವು ಈ ಥರ ಇದ್ರೊಳಗಡೆ ಹಾಕೋಬಿಟ್ರೆ ಈ ಮಿಷಿನ್ ಇವಾಗ ಹೊಲಿಲಿಕ್ಕೆ ರೆಡಿ ಆಯಿತು. ನಾನಿವಾಗ ನಿಮಗೆ ಒಂದು ಬಟ್ಟೆ ಪೀಸ್ ಮೇಲೆ ಸ್ಟಿಚ್ ಮಾಡಿ ತೋರಿಸ್ತೀನಿ. ನೋಡಿ, ಸ್ಟಿಚ್ ಹೋಲ್ಗೆ ಈ ಥರ ಬಿದ್ದಿದೆ.
ಇದು ಎಕ್ಸ್ಟ್ರಾ ದಾರ ನೋಡಿ ಈ ಥರ ಬಂದಿದೆ. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಹೊಸದಾಗಿ ಮಿಷಿನ್ಗೆ ದಾರ ಹಾಕೋಕ್ಕೆ ಗೊತ್ತಿಲ್ಲದಿರೋರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೀಗೆ ಹೊಸ ಹೊಸ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.